ನಮಸ್ಕಾರಗಳು. ಹೊಮ್ನಾ ತಾಲೂಕಿನ ಹಾಗೂ ಪಟ್ಟಣದ ಚುಡುಗುಪ ತಾಲೂಕಿನ ಹಾಗೂ ವಿವಿಧ ಗ್ರಾಮಗಳಿಂದ ಬಂದ ನನ್ನ ಎಲ್ಲ ಮಿತ್ರರು, ಯುವಕರು ಮತ್ತು ಮುಖಂಡರು 537ನೇ ಜಯಂತಿ ಅಂಗವಾಗಿ ಇದೇ ನವೆಂಬರ್ 30/11/2024 ಭಾಗವಹಿಸಿದ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ, ಯುವಕರಿಗೆ ಧನ್ಯವಾದ ಕೋರುತ್ತಾ, ಗೌರವಾಧ್ಯಕ್ಷರನ್ನಾಗಿ ನೇಮಿಸಿ ಹಾಗೂ ವಿವಿಧ ಉಪಾಧ್ಯಕ್ಷರಾದ ಅಶೋಕ್ ಚಾಕಪುರಿ ಅವರು, ಅಶೋಕ್ ಸೊಂಡೆ ಅವರು, ಸಂಜೀವ್ ಒಡ್ಡನ್ಕೇರ ಮತ್ತು ಪಂಡಿತ್ ಒಡ್ಡನ್ಕೇರ, ಉಮೇಶ್ ವಿನಾಯಕ್ ಮಣ್ಕೂಜೆ ಹಾಗೂ ಪ್ರಕಾಶ್ ಕಾಡ್ಗೊಂಡು ಇತರರು ಎಲ್ಲ ಒಂದು ಕನಕದಾಸರ ಜಯಂತಿಯಲ್ಲಿ ಏನು ಹುದ್ದೆಗಳು ಅವರಿಗೆಲ್ಲ ಕೊಟ್ಟು ಒಂದು ಮಾಡೋಣ ನಿಟ್ಟಿನಲ್ಲಿ ಅಂತಿಗೆ ನಾವು ನಿರ್ಣಯ ಮಾಡಿದ್ದೆವು. ತದನಂತರ ಎಲ್ಲರೂ ದಿನ ದಿನ ಕೂತ್ಕೊಂಡು ಒಂದು ವಿವಿಧ ರೀತಿಯಲ್ಲಿ ಹೆಂಗ್ ಮಾಡ್ಬೇಕೆಂಬ ಡಿಸ್ಕಸ್ ಮಾಡಿದೆವು. ಆದ್ರೂ ಏನಾಯ್ತಂದ್ರೆ ನವೆಂಬರ್ 25ರಂದು ಆ ವೇಳೆಯಲ್ಲಿ ನಾವು ಇಲ್ಲೇ ಕೂತಿದ್ದೆವು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿ ಗೆಸ್ಟ್ಗಳಿಗೆ ಇನ್ವೈಟ್ ಮಾಡೋಣ ಅಂತ ಹೇಳಿ ಹೇಳಿದ್ರು. ಅದರ ಅನುಗುಣವಾಗಿ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರನ್ನು ಸಂಪರ್ಕಿಸಿದೆವು. ಆಯ್ತು ಮಾಡ್ರಿ, ಎಲ್ಲರಿಗೂ ಹೇಳ್ರಂದ್ರು. ಆ ಕಾರಣದಿಂದ ನಾವೇನ್ ಮಾಡಿದೆವು ಅಂದ್ರೆ ಸಿದ್ದು ಪಾಟೀಲ್ ಅವ್ರನ್ನು ಸಹ ಸಂಪರ್ಕ ಮಾಡಿ ಅವ್ರನ್ನೂ ನಾವು ಅಂತಿಗೆ ಬರಮಾಡ್ಕೊಳ್ಳಿಕ್ ಹೇಳಿದೆವು. ಆದ್ರೆ ಆ ವೇಳೆಯಲ್ಲಿ ಎಲ್ಲ ನಮ್ಮೇನು ಸಮಿತಿಯ ಆಡಳಿತಾಧಿಕಾರಿಗಳು ಏನಿದ್ರು ಎಲ್ಲರೂ ಅವ್ರ ಜೊತೆ ನಾವೆಲ್ಲರೂ ಸೇರ್ಕೊಂಡು ಹೋಗಿ ಮನವಿ ಮಾಡ್ಕೊಂಡು ಬಂದೆವು. ಅದಾದ ನಂತರ 26ನೇ ತಾರೀಕಿನಂದು ಶಿವರಾಜ್ ಚಿನ್ಕೆರೆ ಅವರ ನೇತೃತ್ವದಲ್ಲಿ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರನ್ನು ಸಂಪರ್ಕಿಸಿದಾಗ ಆ ವೇಳೆಯಲ್ಲಿ ಸಾಹೇಬರು ಒಂದು ಮಾತು ಕೇಳಿದ್ರು, ಏನ್ ಪ್ರೈವೇಟ್ ಫಂಕ್ಷನ್ ಮಾಡ್ತಾ ಇದ್ರಿ ಅಥವಾ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ರಿ ಅಂತ ಕೇಳಿದಾಗ ಶಿವರಾಜ್ ಚಿನ್ಕೆರೆ ಅವರು ಏನಾದ್ರು ಆ ವೇಳೆಯಲ್ಲಿ ನೇರವಾಗಿ ಏನಾದ್ರು ಸಿದ್ದು ಪಾಟೀಲ್ ಅವರನ್ನ ಈ ಸಭೆ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದೇವೆ ಅಂತ ಅಂದಾಗ ಆ ವೇಳೆಯಲ್ಲಿ ರಾಜಶೇಖರ್ ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು, ಇದು ಪ್ರೈವೇಟ್ ಫಂಕ್ಷನ್ ಅಂದ್ರೆ ನೀವೆಲ್ಲರೂ ಒಂದು ಹಿರಿಯರಿಗೆ ಒಂದು ಮಹತ್ವತೆಯನ್ನು ಕೊಡ್ರಿ, ಆ ಕಾರಣದಿಂದ ನಾನು ಬರ್ಲಿಕ್ಕಾಯ್ತದೆ, ಇಲ್ದರ ಆಗಲ್ಲ ಅಂತ ಹೇಳಿದ್ರು. ಆ ವೇಳೆಯಲ್ಲಿ ನಾವೆಲ್ಲರೂ ಒಂದು ರಿಕ್ವೆಸ್ಟ್ ಮಾಡಿದೆವು ಶಿವರಾಜ್ ಚಿನ್ಕೆರೆ ಅವರನ್ನು, ಇದು ಒಂದು ಮಾಡಿಫೈ ಮಾಡೋಣ, ಒಂದೇನು ಈ ವೇದಿಕೆಯನ್ನು ಹಂಚ್ಕೊಳ್ಳೋದದ ಅದು ಮಾಡಿಫೈ ಮಾಡೋಣ ಅಂತೇಳಿ ಮತ್ತೆ ನಾವು ಇಲ್ಲಿ ಐವಿಯಲ್ಲಿ ಬಂದು ಕೂತಿದ್ದೆವು. ಆ ವೇಳೆಯಲ್ಲಿ ಸಂಕ್ಷಿಪ್ತವಾಗಿ ಸುದೀರ್ಘವಾಗಿ ಚರ್ಚೆ ಏನ್ ಮಾಡಿದೆವು ಅಂದ್ರೆ ಇದು ಧಾರ್ಮಿಕ ಕಾರ್ಯಕ್ರಮ ಅದ, ಅದಕ್ಕೆಲ್ಲರಿಗೂ ಒಂದು ಮಾನ್ಯತೆ ಕೊಡೋಣ, ಯಾರಿಗೆ ಬಿಟ್ಟಿದಂಗೆ ಮಾಡೋಣ ಬೇಡದು, ಯಾರಿಗೆ ಹಿಡ್ದಂಗೂ ಮಾಡೋದು ಬೇಡ, ಎಲ್ಲರಿಗೂ ಒಂದು ಸಮಾನತೆ ಕೊಡೋಣ. ನೀವು ಅಧ್ಯಕ್ಷರಿದ್ರಿ, ಆಲ್ರೆಡಿ ನೀವು ಪ್ರೆಸ್ ಮೀಟ್ ಮಾಡ್ರಿ, ಈ ಕಾರ್ಯಕ್ರಮದ ಅಧ್ಯಕ್ಷರಂತ ತಾವಾಗ ನೇಮಕ ಮಾಡಿದೆ ನಾವು. ಆದ್ರೂ ಏನಾಗಿದೆ, ನಾವು ಸಮಾಜದ ಎಲ್ಲರೂ ಜನರು ಕೂಡಿ ಏನು ಮಾಡೋಣ ಅಂದ್ರೆ ಸ್ಯಾಕ್ರಿಫೈಸ್ ಮಾಡೋಣ. ಯಾಕಂದ್ರೆ ಎಲ್ಲರೂ ಒಂದು ವೇದಿಕೆ ಮೇಲೆ ಒಂದು ಮಹತ್ವತೆಯನ್ನು ಬರ್ಬೇಕಾದ್ರೆ ನಾವು ನೀವು ಒಂದು ತ್ಯಾಗ ಮಾಡೋಣ. ನಿಮ್ಮ ಅಧ್ಯಕ್ಷ ಸ್ಥಾನವನ್ನು ನೀವೇ ಎಲ್ಲರೂ ಸಹಮತದಿಂದ ಎಲ್ಲರೂ ಈ ಹೇಳಿದ ಆಧಾರದ ಮೇಲೆ ನಾವೆಲ್ಲರೂ ಅವ್ರಿಗೆ ಕೇಳಿದೆವು, ನಿಮ್ದು ಅಧ್ಯಕ್ಷ ಸ್ಥಾನ ತ್ಯಾಗ ಮಾಡ್ರಿ, ಅಧ್ಯಕ್ಷ ಸ್ಥಾನ ಅಥವಾ ಸಿದ್ದು ಪಾಟೀಲ್ ಕೂಡ್ರಿ ಅಥವಾ ರಾಜಶೇಖರ್ ಪಾಟೀಲ್ ಅವ್ರಿಗೆ ಕೂಡ್ರಿ ಅಂತೇಳಿ ನಾವು ಕೇಳ್ಕೊಂಡಿದ್ದ ಅವ್ರು ನೇರವಾಗಿ ಏನ್ ಹೇಳಿದ್ರು ಅಂದ್ರೆ ನಾ ಅಧ್ಯಕ್ಷ ಸ್ಥಾನ ಕೊಟ್ಟು ಮನೆ ಮುಕ್ಕೊಂಡಿಲ್ಲ ಎಂಬ ಒಂದು ವರ್ಡ್ ಆಡಿದ್ರು. ಆದ್ರೆ ಇದು ಮಾತು ನಾ ಹೇಳಿಲ್ಲ, ಯಾಕ ನಮ್ಮ ಸಮಾಜದೊಂದಕ್ಕೆ ಒಬ್ಬ ಯಾರೇ ವ್ಯಕ್ತಿ ಇರ್ಲಿ, ಅವ್ರು ನಮ್ಮ ಸಮಾಜದ ಒಂದು ಕಣ್ಮಣಿ ಇದ್ದಾರೆ ಅಥವಾ ಅವ್ರ ಒಂದು ಸದಸ್ಯರಿದ್ದಾರೆ. ನಾನು ಹೇಳ್ಬೇಕಾಗಿತ್ತು, ನಮ್ಮ 30ನೇ ತಾರೀಕಿದಂದ ಒಂದು ಸಮಾವೇಶ ಆಯ್ತು, ನಮ್ದು ಧಾರ್ಮಿಕ ಕಾರ್ಯಕ್ರಮ ಆಯ್ತು. ಆ ಕಾರ್ಯಕ್ರಮದಲ್ಲಿ ನಾನು ಯಾರದೇ ಹೆಸರುಗಳು ತಗೊಂಡಿಲ್ಲ. ಇವನ್ ನಮ್ಮ ರಾಜಶೇಖರ್ ಪಾಟೀಲ್, ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಸಹ ಯಾರದೇ ಹೆಸರು ತೆಗೆದುಕೊಂಡಿಲ್ಲ. ನಾವೇನಂದೇವ ನೇರವಾಗಿ ಸಮಾಜದಲ್ಲಿ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿದೆವು. ಆದ್ರೂ ಕಾರಣಾಂತರಗಳಿಂದ ಬೇರೆ ಬೇರೆ ಸಭೆಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದೆವು. ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಪತ್ರಿಕೆ ಮಾಧ್ಯಮದ ಮುಖಾಂತರ ಮತ್ತು ವೇದಿಕೆ ಮುಖಾಂತರ ನಾವು ನೋಡಿದಾಗ ಅವರು ಆ ಧಾರ್ಮಿಕ ಕಾರ್ಯಕ್ರಮ ಮಾಡಿಲ್ಲ ವಿನ ಅದರಲ್ಲಿ ನೇರವಾಗಿ ವ್ಯಕ್ತಿಯ ಮೇಲೆ ಒಂದು ಪ್ರಭಾವ ಹಾಕ್ಬೇಕೆಂಬ ಉದ್ದೇಶದಿಂದ ನಮ್ಮ ವಿರುದ್ಧ ಆಗ್ಲಿ, ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ವಿರುದ್ಧ ಆಗ್ಲಿ, ಅವ್ರಿಗೆ ಮನಸ್ಸಿಗೆ ಬಂದ ಹಾಗೆ ಅವರು ಸ್ಪೀಚ್ ಮಾಡಿದ್ದಾರೆ. ಅದರಿಂದ ನಾವು ಸಮಾಜದ ಎಲ್ಲ ಗಣ್ಯರು ಇವತ್ತು ನಾವು ಕೂತ್ಕೊಂಡು ನಾವು ಒಂದು ಡಿಸೈಡ್ ಮಾಡಿ ಏನ್ ಹೇಳಿದೀವಿ ಅಂದ್ರೆ ಇವತ್ತು ಆ ತರ ಮಾಡೋದು ಬೇಡ. ಯಾಕಂದ್ರೆ ಸಮಾಜ ಒಂದು ಅದ್ರ ಮೌಲ್ಯತೆಯನ್ನು ನಾವು ಕಾಪಾಡ್ಬೇಕಂದ್ರೆ ಅದು ಒಂದು 4 ಗೋಡೆಗಳ ಮಧ್ಯೆ ಇರ್ಬೇಕಂತೇಳಿ ನಾವು ವಿಚಾರ ಮಾಡಿ ಅಂತೀವಿ, ಯಾವುದೂ ಆಗಬಾರ್ದೆಂಬ ಉದ್ದೇಶ ಇಟ್ಕೊಂಡು ನಾವು ಮಾಡಿದೆವು. ಆದ್ರೆ ಇವತ್ತು ಶಿವರಾಜ್ ಚಿನ್ಕೆರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇವತ್ತು ಸಮಾಜದಲ್ಲಿ ಅಂತಿಗೆ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನನಗೆ ಇದಕ್ಕಿಂತ ಮುಂಚೆನೂ ಎಲ್ಲಾ ಸಮಾಜದ ಮುಖಂಡರು ಕೂಡ ನನಗೆ ಅಧ್ಯಕ್ಷ ಮಾಡಿದ್ರು. ಆ ವೇದಿಕೆ ಮೇಲೆ ನನಗೆ ಅಧ್ಯಕ್ಷ ಚೇರ್ನೂ ಸಿಕ್ಕಿಲ್ಲ ಕೂಡ್ಲಿಕ್ಕೆ.
ಅದನ್ನು ನಾ ಸ್ಯಾಕ್ರಿಫೈಸ್ ಮಾಡಿದೆ. ಆದ್ರೆ ಇವರು ಸ್ಯಾಕ್ರಿಫೈಸ್ ಮಾಡಿಲ್ಲ. ಇವತ್ತು ಅವ್ರಂತಿಗೆ ಸಮಾಜಕ್ಕಂತಿಗೆ ಒಂದು ಕೆಟ್ಟ ಹೆಸರು ಬರ್ಬೇಕೆಂಬ ಉದ್ದೇಶದಿಂದ ಆ ತರ ಅಂತಿಗೆ ಸ್ಪೀಚ್ ಮಾಡಿದ್ದಾರೆ. ಇದು ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಮುಂದುವರೆದು ಇನ್ನೊಂದು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಯಾಕೆ ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾ ಹೇಳ್ಬಾರ್ದಂಬ ಉದ್ದೇಶದಿಂದ ನಾನು ಇವತ್ತು ಅಣ್ಣ ತಮ್ಮರಿದ್ದಂಗೆ ಇದ್ದೇವೆ. ಇವತ್ತು ಕನಕದಾಸರ ಜಯಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡಿವಿ, ಮುನ್ನೂ ಮಾಡ್ತೇವೆ. ಎಲ್ಲರೂ ಕೂಡಿ ಅವ್ರನ್ನ ಇನ್ವಾಲ್ವ್ ಆಯ್ತಾರೆ, ಎಲ್ಲರೂ ಕೂಡ್ತಾರೆ. ಅವ್ರನ್ನ ನಮ್ಮ ಅಣ್ಣ ತಮ್ಮರಿದ್ದಂಗೆ. ಆದ್ರೂ ಅವ್ರು ಹೇಳೋದ ರೀತಿ ದಾಟಿ ಎಲ್ಲ ಸಮಾಜದ ವಿರೋಧ ಆಗಿ ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ರು, ಅದು ಎಲ್ಲರೂ ಕೂಡಿ ಅವತ್ತು ಎಲ್ಲಾ ನಾಯಕರಿದ್ದರು, ಎಲ್ಲಾ ಮುಖಂಡರಿದ್ದರು, ಎಲ್ಲಾ ಪಾರ್ಟಿಯ ಮುಖಂಡರು ಎಲ್ಲರೂ ಕೂಡಿ ಅನ್ನೋದು ಇವತ್ತು ನಿಮ್ಮ ಹೆಸರು ಪ್ರೆಸ್ ಮುಖಾಂತರ ಇಡೀ ತಾಲೂಕಾ ತುಂಬಾ, ಜಿಲ್ಲೆ ಮುಖಾಂತರ ಜಿಲ್ಲೆಯಲ್ಲಿ ಎಲ್ಲ ಪ್ರಸಾರ ಆಗಿದೆ. ನೀವು ಪ್ರಸಾರ ಸಮಿತಿ ಕನಕದಾಸರ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ರಂತೆ ಎಲ್ಲರೂ ಗೊತ್ತಿದೆ. ಆದ್ರೂ ಆ ವೇದಿಕೆ ಹಿಂಗ್ ಮಾಡೋಣ ಸರ್, ತಾವು ದಯಮಾಡಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡ್ಬೇಡ್ರಿ. ಎಲ್ಲರಿಗೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡಿ ಮುಗಿಸ್ಬಿಡೋಣ, ಸುಮ್ಮನೆ ಹೆಸರು ಖರಾಬ್ ಮಾಡೋದು ಬೇಡ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಕೇಳಿದೆವು. ಅವ್ರು ಏನ್ ಹೇಳಿದ್ರು ನನಗ, ನೀವು ಮದುವೆ ಮಾಡ್ತೀರಿ ಅಂದ್ರೆ ರಾಮ್ಪುರ ಅವರೇ, ಇನ್ವಿಟೇಷನ್ ಕಾರ್ಡ್ ಇಲ್ದೇನೆ ಹೆಂಗ್ ಮದುವೆ ಮಾಡ್ತೀರಿ ಅಂತ ಹೇಳಿ ನನಗೆ ಕೇಳಿದ್ರು. ಆದ್ರೂ ನಾನು ಬಾಯಿ ಮುಚ್ಕೊಂಡು ಕುಂತ, ಯಾಕ ಇದು ಸಮಾಜದಲ್ಲಿ ಇದು ಎಲ್ಲ ಹೆಸರು ಕೆಟ್ಟ ಹೆಸರು ಬರಬಾರ್ದು ಎಂಬ ಉದ್ದೇಶದಿಂದ. ಅಷ್ಟಾದ್ರೂ ನಾವಂತಿಗೆ ಅವತ್ತು 26ನೇ ತಾರೀಕು ಸಾಯಂಕಾಲವರೆಗೆ ಅವ್ರಿಗೆ ಬಹಳಷ್ಟು ರಿಕ್ವೆಸ್ಟ್ ಮಾಡಿದೆವು. ಅದರಲ್ಲಿ ಎಲ್ಲರೂ ಅವರೇ ಅಧ್ಯಕ್ಷ ಇರ್ಬೇಕು, ಸಿದ್ದು ಪಾಟೀಲ್ ಅವರೇ, ಇಲ್ದ್ರು ಉಳಿದಿದೆ ಆಗದೇ ಬೇಡ್ದು ಅಂತ ಹೇಳಿದ್ರು. ಆದ್ರೂ ನಾವೊಂದು ರಿಕ್ವೆಸ್ಟ್ ಮಾಡ್ದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನೋಡ್ರಿ, ಎಲ್ಲರೂ ಇವತ್ತು ಬಿಜೆಪಿದವ್ರು ಇರ್ಬೋದು, ಕಾಂಗ್ರೆಸ್ದವ್ರು ಇರ್ಬೋದು, ಪಕ್ಷಾತೀತವಾಗಿ ಮಾಡೋಣ, ಎಲ್ಲರೂ ಕೂಡ ಮಾಡೋಣ ಅಂದ್ರು. ಅದಕ್ಕೆಲ್ಲರೂ ಒಪ್ಕೊಂಡ್ರು. ಆದ್ರೆ ಶಿವರಾಜ್ ಚಿನ್ಕೇರು ಒಪ್ಕೊಳ್ಳಿಲ್ಲ. ಇವತ್ತು ನಾ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂಗ ಮನದಲ್ಲಿ ಒಂದು ಯಾರು ವಿರುದ್ಧ ಇದ್ರು ಅದು ಸಮಾಜ ಬಂದಾಗ ಏಕತೆ ತೋರಿಸ್ಬೇಕು. ಆದ್ರೆ ಅದು ತೋರಿಸ್ತಾ ಇದ್ದಿಲ್ಲ. ಆದ್ರೆ 28ನೇ ತಾರೀಕು ಸಾಯಂಕಾಲ 4 ಗಂಟೆ ಸುಮಾರಿಗೆ ಪ್ರಕಾಶ್ ಕಾಡ್ಗೊಂಡು ಅವ್ರು ಬಂದು ನನಗೆ ರಿಕ್ವೆಸ್ಟ್ ಮಾಡಿದ್ರು, ಆಯ್ತು ಸರ್ ನಾವು ಮಾಡ್ತೇವೆ, ಈಗ ನನ್ನ ಅಧ್ಯಕ್ಷತೆ ನನಗೆ ಬೇಕಾಗಿಲ್ಲ, ನಾನೇನಿದೆ 30ನೇ ತಾರೀಕು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಆ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷತೆ ಬೇಡ, ನನಗೆ ಯಾವ್ದು ಬೇಡ. ಅಲ್ಲಿ ನೀವು ಏನ್ ಡಿಸೈನ್ ತಗೋರಿ, ಅಧ್ಯಕ್ಷ ಯಾರಿಗೆ ಕೊಡ್ತೀರಿ ಕೊಡ್ರಿ, ಅದು ಉದ್ಘಾಟನೆ ಯಾರಿಗೆ ಕೊಡ್ತೀರಿ ಕೊಡ್ರಿ, ಅದಕ್ಕೆ ನಂದೆಲ್ಲ ಸಹಮತ ಅದ. ಗೌರವ ಅಧ್ಯಕ್ಷ ಶಿವರಾಜ್ ಚಿನ್ಕೇರಿ ಅವರಿಗೆ ಮಾಡ್ರಿ, ನನಗೆ ಬೇಕಾಗಿಲ್ಲ, ನಾನು ಮಾಡಿ ಸಾಕಾಗಿದೆ, ನನಗೆ ಇಷ್ಟು ಸಮಾಜ ಸೇವಾ ಮಾಡ್ಲಿಕ್ಕೆ ಕೊಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. ಪ್ರಕಾಶ್ ಕಾಡ್ಗೊಂಡು ಅವರು ಒಪ್ಕೊಂಡು ಅವ್ರು ಶಿವರಾಜ್ ಚಿನ್ಕೇರಿ ಅವರ ಜೊತೆ ಡಿಸ್ಕಸ್ ಮಾಡಿದ್ರು. ಮತ್ತೆ ಅವತ್ತಿನ ದಿವಸ ಒಂದು ಡಿಸ್ಕಷನ್ 29ನೇ ತಾರೀಕು ಡಿಸ್ಕಷನ್ ಏನಾಯ್ತು ಅಂದ್ರೆ, ಆದರ್ಶ್ ಧಾಬಾ ಬಾಜು ಅಂತಿಗೆ ನನಗೆ ಎಲ್ಲರೂ ಕರೆಸಿದ್ರು. ಅವ್ರು ನನಗೆ ಅಲ್ಲಿ ಅಶೋಕ್ ಚಿಲ್ಕಾಪುರಿ ಅವ್ರಿಗೆ, ಅಶೋಕ್ ಸೊಂಡೆ ಅವರಿಗೆ, ಮತ್ ಗುಂಡಪ್ಪ ಅವರಿಗೆ ಅಲ್ಲಿ, ನಮ್ಮ ಕಬ್ರಾವಾದ ಇವರು ತಾನಾಜಿ ಅಲ್ಲಿ, ಸಂಜೀವ್ ವಡ್ಡನ್ಕೆರೆ ಅವ್ರಿ, ಮತ್ ಮಾಣಿಕ್ ಅವ್ರೆ ಆಗ್ಲಿ, ಎಲ್ಲರೂ ಅಲ್ಲಿ ಹೋದೆವು. ಹೋದಾಗ ಏನಂದ್ರು ಅವ್ರು, ಪ್ರಕಾಶ್ ಅವ್ರೆ ಏನಂದ್ರು, ನೀವು ಹೇಳಿದ ಮಾತಿಗಂತ ನಾನು ಬೆಲೆ ಕೊಡ್ತೀನಿ, ಆದ್ರೆ ಶಿವರಾಜ್ ಚಿನ್ಕೇರಿ ಒಪ್ತಾ ಇಲ್ಲ ಅಂತ. ಸರ್ ಒಪ್ಲಿಲ್ಲ ಅಂದ್ರೆ ಆಲ್ರೆಡಿ ನಮ್ದೆಲ್ಲ ಮೆಸೇಜ್ ಎಲ್ಲ 102 ಗ್ರಾಮಗಳಿಗೆ ನಾವು ಮೆಸೇಜ್ ಹಾಕಿದ್ದೀವಿ ಸರ್. ಎಲ್ಲಾ ಜನರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನಿಮ್ ಪಾದಗಳಿಗೆ ನಾನು ಕೈ ಮುಗಿತೀನಿ, ದಯಮಾಡಿ ನೀವಂತಿಗೆ ಬರ್ರಿ ಅಂತ ಹೇಳಿ ಹೇಳಿದೆವು. ಈಗ ಅಂತ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾ ಇರೋದು, 1ನೇ ತಾರೀಕೆ ಮಾಡ್ಬೇಕು, ನಾ ಎಲ್ಲ ತ್ಯಾಗ ಮಾಡ್ತೀನಿ 1ನೇ ತಾರೀಕು. ನಾವು ಆಲ್ರೆಡಿ 102 ಹಳ್ಳಿಗಳಿಗೆ ಹೇಳಿದೆವು. ನಾವು ಅವ್ರೇನು ಸನ್ನಿವೇಶ ಬಂದ್ರು ನಾವೆಲ್ಲ ನುಂಗ್ಕೊಂಡಿದ್ದೇವೆ ಸರ್. ಇವೆಲ್ಲಗಳು ನುಂಗ್ಕೊಂಡು ನಾವು ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾವು 30ನೇ ತಾರೀಕು ಮಾಡ್ರಿ ಸರ್ ಅಂತ ಹೇಳಿದೆವು. ಆದ್ರೂ ಒಪ್ಕೊಂಡಿಲ್ಲ. ಆ ಕಾರಣದ ಏನ್ ಮಾಡಿದೆವು, ನಾವು ಏನೇ ಆಗ್ಲಿ ನಾವು ಈಗ ಆಲ್ರೆಡಿ ಡಿಸೈಡ್ ಮಾಡಿದ್ವಿ, ಎಲ್ಲ ಸರ್ಕ್ಯುಲೇಟ್ ಆಗಿದೆ, ಎಲ್ಲರಿಗೂ ಮೆಸೇಜ್ ಮುಟ್ಟಿದೆ, ಅದಕ್ಕೆ 30ನೇ ತಾರೀಕು ಮಾಡ್ತೇವೆ ಅಂತ ಹೇಳಿದೆವು. ತದಾದ ನಂತರ ಪ್ರಕಾಶ್ ಅವ್ರಂತ ಅವ್ರು ಹೇಳಿದ್ರು, ಅವ್ರಿಗೆ ಹೋಗಿ ಏನ್ ಮೆಸೇಜ್ ಕೊಟ್ಟರೋ ಗೊತ್ತಿಲ್ಲ. ಕೊಟ್ಟ ಬಳಿಕ ಅವ್ರು ಆಗಲ್ಲ ಅಂದ್ರೆ ನಾವು ಮಾಡ್ತೀವಿ ಸರ್, ನೀವು ಮಾಡ್ರಿ ದಯಮಾಡಿ. ನಾನು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ ಸರ್, ಇಲ್ಲಿ ಯಾರ್ದು ರಾಜಕೀಯ ಒಂದು ಉದ್ದೇಶ ಇಲ್ಲ, ಇದು ಧಾರ್ಮಿಕ ಕಾರ್ಯಕ್ರಮದ, ದಯಮಾಡಿ ಯಾರು ಇಲ್ಲಿ ಏನ್ ನಾವು ಮಾತಾಡಿದ್ವಿ ಇದೆಲ್ಲ ಎಲ್ಲೂ ಉಲ್ಬಣ ಮಾಡ್ಬೇಡ್ರಿ, ತೋರ್ಸ್ಬೇಡ್ರಿ ಅಂತ ಹೇಳಿ ನಾನು ಹೇಳ್ದೆ. ಆದ್ರೆ ಇವತ್ತ ಅವ್ರು ಏನ್ ಶಿವರಾಜ್ ಚಿನ್ಕೇರಿ ಅವ್ರು ಏನಾದ್ರು ಆ ನಮ್ ದಾಸರ ಜಯಂತಿಯಲ್ಲಿ ನೇರವಾಗಿ ಅಂತಿಗೆ ನನಗೆ ಉದ್ದೇಶ ಪೂರ್ವಕ ಹೇಳಿದ್ರು, ಅದು ಹೆಂಗ್ ಹೇಳಿದ್ರು ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನಮ್ದು ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಓನ್ಲಿ ನಮ್ಮ ದಾಸ ಸಿಸ್ಟರ್ ಕನಕದಾಸರವರ ಜಯಂತಿ ಇತ್ತು. ಅದ್ರಲ್ಲಿ ಯಾವ್ದು ರಾಜಕೀಯ ಒಂದು ಪ್ರೇರಿತವಾಗಿ ಯಾವುದು ಕಾರ್ಯಕ್ರಮ ಹೊಂದಿಲ್ಲ. ಇಡೀ ನಮ್ಮ ಕಾರ್ಯಕ್ರಮ ತಾವೆಲ್ಲ ನೋಡಿದ್ರಿ, ಇಡೀ ತಾಲೂಕಾ ನೋಡಿದೆ, ಜಿಲ್ಲಾ ನೋಡಿದೆ. ಆ ಕಾರ್ಯಕ್ರಮದಲ್ಲಿ ರಾಜಕೀಯವಾಗಿ ಯಾರ ವಿರುದ್ಧನೂ ದುರುಪಯೋಗವಾದ ಒಂದು ವಸ್ತುನು ಒಂದು ಶಬ್ದವನ್ನು ನಾವು ಹೇಳಿರುವುದಿಲ್ಲ. ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವ್ರು ಏನಾದ್ರು, ಇಲ್ಲಿ ನಿಮ್ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗಲ್ಲ ನನಗ, ಅದಕ್ಕಂತ
ಅಂತ ಹೇಳಿದ್ರು. ತಾವು ದಯಮಾಡಿ ಅವ್ರ ಏನಕ್ಕೆ ಹೇಳಿದ್ರು ಶಿವರಾಜ್ ಚಿನ್ಕೇರಿ ಅವರು, ಇಲ್ರಿ ನನಗ್ ತಪ್ಪಾಗ್ಯದ ಕ್ಷಮೆ ಮಾಡ್ರಿ ನಮ್ಮ ಕಾರ್ಯಕ್ರಮ ಬರ್ರಿ ಅಂತ. ಇಲ್ಲ ನಾ ಬರ್ಲ ಶಿವರಾಜ್, ಇವತ್ತಿನ ಬಾರ್ ನಿಮ್ದು ಇರ್ರಿ ನನ್ನ ಇರ್ತದೆ ಅಂತೇಳಿ ಹೇಳಿದ್ರು. ಅಲ್ಲಿ ಯಾವುದು ಅವರಿಗೆ ಜೀವ ಬೆದರಿಕೆ ಕೊಡೋದಾಗ್ಲಿ ಅಥವಾ ಅವರಿಗೆ ಅವ್ರ ವಿರುದ್ಧ ಯಾವುದೇ ಅವಾಚ್ಯ ಶಬ್ದಗಳ ಬಯೋದಾಗ್ಲಿ ಯಾವುದೇ ಆಗಿಲ್ಲ. ಆದ್ರೆ ಇವತ್ತು ಅವ್ರ ಮನದಲ್ಲಿ ಹುಟ್ಟಿಸ್ಕೊಂಡು ಈ ತರ ಮಾತಾಡಿದ್ರು ಶುದ್ಧ ತಪ್ಪು. ಇವತ್ತು ಯಾರೇ ಇರ್ಲಿ, ನಮಗ್ ಎಲ್ಲರೂ ನಮ್ಮ ಸಮಾಜ ಒಂದಿದ್ದೆವು, ನಾವು ಇವತ್ತಿಗೂ ಒಂದಿದ್ದೆವು. ಇವತ್ತು ನಮ್ಮಲ್ಲಿ ಯಾವ್ದು ಭೇದ ಭಾವ ಇರಲ್ಲ. ಅವ್ರ ಪಕ್ಷದ ಅವ್ರು ಇರ್ಲಕ್ಕ, ನಮ್ಮ ಪಕ್ಷದಾಗ ನಾವು ಇರ್ತೀವ. ಅದ್ರಲ್ಲಿ ನಾವು ಸಿದ್ದು ಪಾಟೀಲ್ ಅವ್ರ ವಿರುದ್ಧ ಏನಾರ ಒಂದ್ ಮಾತಾಡ್ಲಿಕ್ಕೆ ಆಗುತ್ತೆ? ನಾವು ಆಡ್ಲಿಕ್ಕೆ ಆಗಲ್ಲ. ನಮ್ ಧಾರ್ಮಿಕ ಸಭೆ ಇದೆ. ಅವ್ರು ಶಿವರಾಜ್ ಚಿನ್ಕೇರಿ ಅವ್ರನ್ನು ತಾವು ಏನೂ ಮಾತಾಡಿದ್ರು ಆಡ್ಲಿ, ರಾಜಶೇಖರ್ ಪಾಟೀಲ್ ವಿರುದ್ಧ ಮಾತಾಡಿದ್ರು ಶುದ್ಧ ತಪ್ಪು ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಕೊನೆಯದಾಗಿ ಇನ್ನೊಂದು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಆ ಬ್ಯಾನರ್ ವಾಲ್ ಪೇಪರ್ ಬಗ್ಗೆ ಅದನ್ನು ಹೇಳ್ಬೇಕಾಯ್ತು. ವಾಲ್ ಪೇಪರ್ ಅಂತಿಗೆ ಪ್ರಿಂಟ್ ಮಾಡ್ತಾ ಇದ್ರು. ಆ ಪ್ರಿಂಟ್ ಮಾಡಿದಾಗ ಅಂತ ನಿಮ್ಗೊಂದು ನಾನು ವಾಟ್ಸಪ್ ಹಾಕಿದ್ದೀನಿ, ವಕೀಲರು ನೋಡ್ರಿ ಅಂತ ಹೇಳಿದ್ರು. ಅದ್ರಲ್ಲಿ ನಾ ಹೇಳ್ದೆ, ಸರ್ ಎಲ್ಲ ಮಾಡ್ರಿ ಕರೆಕ್ಟ್ ಅದ, ಇದ್ರಲ್ಲಿ ಸಿದ್ದರಾಮಯ್ಯ ಅವ್ರದ್ದೊಂದು ಫೋಟೋ ಬೇಕು, ಅದ್ರಾಗ ಒಂದು ಮುತ್ತೇರ್ದೊಂದು ಬೇಕು, ಅದನ್ನು ಇಲ್ಲ. ಆಮೇಲೆ ರಾಜಶೇಖರ್ ಪಾಟೀಲ್ ಅವ್ರದ್ದು ಸೀನಿಯರಿಟಿ ಮ್ಯಾಗ ಹಾಕ್ರಿ ಅಂದ್ರೆ ಅದು ಒಪ್ಪೋದಿಲ್ಲ. ನಾನು ಅಧ್ಯಕ್ಷ ಇದ್ದೆ, ನಾ ಹೇಳಿದ ಪ್ರಕಾರ ಆಗ್ಬೇಕು, ನಿಮ್ಮ ಬಿಟ್ಟು ವಿಷಯ ಅಂದೇವು. ಆಮೇಲೆ ಸಿದ್ದರಾಮಯ್ಯ ಅವ್ರದ್ದು ಫೋಟೋ ಹಾಕ್ರಿ ಅಂದ್ರೆ ಅದನ್ನು ಹಾಕಲ್ಲ. ಹಂಗಾದ್ರೆ ನರೇಂದ್ರ ಮೋದಿ ಅವ್ರನ್ನು ಹಾಕ್ಬೇಕಂತ. ಏನ್ ಮಾಡ್ತೀರಿ ಮಾಡ್ರಪ್ಪ, ನಾವು ಎಲ್ಲಿ ಬಾಂದ್ರ ಬತ್ತು ನಿಮ್ಗೆ ಕೈ ಜೋಡಿಸ್ತೇವೆ, ನಮ್ ಕ್ಷಮೆ ಕೇಳ್ತೇವೆ ಅಂತ ಹೇಳಿದೆವು. ಸಾಹೇಬರು ಕಾಡ್ಕೊಂಡು ನೋಡಿದ್ರು. ಕಾರ್ ನೋಡಿದ ತಕ್ಷಣ ಎಲ್ಲ ಒಂದೇದು ಎರಡನೇ ಮೂರನೇ ಒಂದೇ ಹೆಸರಲ್ಲಿ ಸಿದ್ದು ಪಾಟೀಲ್, ಎರಡನೇ ಹೆಸರಲ್ಲಿ ನಮ್ಮ ರಘುನಾಥ್ ಮಲ್ಕಾಪುರಿ ಅವರು, ಮೂರನೇ ಯಾಕೆ ಶಿವರಾಜ್ ಚಿನ್ಕೇರಿ ಅವ್ರು ಏನು ಗೌರ್ಮೆಂಟ್ ಕಾರ್ಯಕ್ರಮ ಇದೆ ಇದು ಹೆಂಗಂತ ಸಾಹೇಬರು ಶಿವರಾಜ್ ಚಿನ್ಕೇರಿ ಅವ್ರಿಗೆ ಕೇಳಿದ್ರು. ಇಲ್ಲ ಸರ್, ಗೌರ್ಮೆಂಟ್ ಕಾರ್ಯಕ್ರಮ ಇಲ್ಲ ಸರ್, ಇದು ಪ್ರೈವೇಟ್ ಕಾರ್ಯಕ್ರಮ ಇದೆ, ಪ್ರೈವೇಟ್ ಕಾರ್ಯಕ್ರಮ ಹಿಂಗೆ ಹೆಂಗೆ ಮಾಡಿದ್ರಿ? ಇಲ್ಲ ಸರ್, ಇದು ನಾವು ಮೊದಲೇ ಮಾಡಿದೇವಲ್ಲ, ಕಮಿಟಿ ಕಲ್ತೈತಿ. ಅಲ್ಲಪ್ಪ, ನಿಮ್ಮ ಕಮಿಟಿದ್ರು ಎಲ್ಲರೂ ಇಲ್ಲಿ ಬಂದಿದ್ದಾರೋ, ಮತ್ತು ನೀವು ಯಾಕೆ ಹಿಂಗೆ ಮಾಡಿದ್ರಿ? ಇಲ್ಲ ಸರ್, ನಾ ಮಾಡಿದ್ದೆ ಫೈನ್, ನಾ ಇದೇ ಮಾಡಿದ್ದೆ ಸರ್, ನಮ್ಮದೇ ಇದು ಒರಿಜಿನಲ್ ಅದ, ನೀವು ಸಮಾಜದಿಂದ ಮಾಡ್ತೀರಿ ಪಾರ್ಟಿದಿಂದ ಮಾಡ್ತೀರಿ ಅಂತ ಸಾಹೇಬ್ರು ಕೇಳಿದ್ರು. ಇಲ್ಲ ಸರ್, ನಾ ಸಮಾಜದಿಂದ ಮಾಡ್ತಿದ್ದೆ ಅಂತ ಅಂದರು. ಅಂದ ತಕ್ಷಣ ಆಯ್ತು, ಈಗ ನಾವು ಒಂದು ತಾರೀಕು ನಮ್ಮೆಲ್ಲ ಸಮಾಜರು 30 ತಾರೀಕು ಕಾರ್ಯಕ್ರಮಕ್ಕೆ ನಾವು ಎಲ್ಲ ಹೋಗಿದ್ದೀವಿ. ಈಗ ನಮಗೆ ಶಿವರಾಜ್ ಅವ್ರಿಗೆ ಕಾರ್ಯಕ್ರಮ ಬರ್ಲಿಕ್ಕಾಗಲ್ಲ, ನೀವು ಏನು ಮಾಡ್ತೀರಿ ಮಾಡ್ರಿ, ನಿಮ್ಗೆ ಧನ್ಯವಾದ, ನಮ್ಗೆ ಸಹಕಾರ ಇರ್ತಂತ ಸಾಹೇಬರು ಅಷ್ಟೇ ಹೇಳಿದ್ದಾರೆ, ಬೇರೆದೇನೇ ಹೇಳಿಲ್ಲ. ಅಲ್ಲಿ ಹೇಳಿದ ತಕ್ಷಣ ಏನಾಯ್ತು, ನಾನು ಸುಮ್ಮನೆ ಚರ್ಚೆದ ಬೇರೆ ಚರ್ಚೆದಾಗ ಅಂದ ತಕ್ಷಣ ಆಯ್ತು, ನೀವು ಹೋರ್ ಶಿವರಾಜ್ ಅವ್ರಿಗೆ ಏನಾಗ್ಯದಾಗ್ಯದ, ನೀವು ನಮ್ಗೆ ಕಾರ್ಯಕ್ರಮ ಬರ್ಲಿಕ್ಕಾಗಲ್ಲ, ನಾ ಇರ್ಲತ್ತಿಲ್ಲ, ಬೇರೆ ಕಡೆ ಇದೆ, ನಿಮ್ಗೆ ಧನ್ಯವಾದ ಹೋರಿ ಅಂತ ಹೇಳಿಬಿಟ್ರು. ನಾವು ತಾನಾಜಿ ಪಾಟೀಲ್ ಅವ್ರು ಅಲ್ಲೇ ಇದ್ದೀವಿ. ಅದ ತಕ್ಷಣ ನಾವೇನು ಹೊರಗೆ ಬಂದೀವಿ. ಹೊರಗೆ ಬಂದು ಒಂದು 2 ನಿಮಿಷಕ್ಕೆ ಶಿವರಾಜ್ ಚಿನ್ಕೇರಿ ಅವ್ರು ಬಂದೇ ಬಿಟ್ರು ನಮ್ಮ ಸರಿ ಬೆನ್ನಿಗೆ ಬಂದುಬಿಟ್ಟು. ಆಮೇಲೆ ಅವ್ರು ಹೋಗ್ಬಿಟ್ರು, ಅವ್ರ ಕಾರ್ಯಕ್ರಮಕ್ಕೆ ಏನು ಯಶಸ್ವಿ ಮಾಡ್ತಾ ಅವ್ರು ಹೋಗಿದ್ರು, ನಾವು ಬಂದುಬಿಟ್ಟಿದ್ವಿ. ನಾವು ಇದ್ದಾಗ ಅಷ್ಟೇ ಆಗಿದೆ, ಬೇರೆದು ಏನೂ ಆಗಿಲ್ಲ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.